ಕಲಬುರಗಿಯಲ್ಲಿ ಸುರಿದಂತ ಮಳೆಯಿಂದಾಗಿ ಜೇವರ್ಗಿ ಪಟ್ಟಣದ ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದ ನಿವಾಸಿಗಳು ಪರದಾಡುವಂತಾಗಿದೆ. ತಹಶೀಲ್ದಾರ್ ಕಚೇರಿ ಆವರಣಕ್ಕೂ ನೀರು ಪ್ರವೇಶಿಸಿದೆ. ಜೇವರ್ಗಿ ಅಲ್ಲದೆ ಚಿಂಚೋಳಿ, ಅಫಜಲ್ಪುರ ಪಟ್ಟಣಗಳಲ್ಲೂ ಮಳೆಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದಂತ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಯಾದಗಿರಿ ತಾಲೂಕಿನ ಯರಗೋಳದ ಕಿರುಸೇತುವೆ ಜಲಾವೃತ ಆಗಿದೆ. ಗ್ರಾಮಸ್ಥರು ಹಗ್ಗದ ಮೂಲಕ ಸೇತುವೆ ದಾಟುತ್ತಿದ್ದಾರೆ. ಇನ್ನು ಯರಗೋಳ ಗ್ರಾಮ ಕೂಡ ಜಲಾವೃತವಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಜಿಟಿಜಿಟಿ ಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಜನರು ಮನೆಯಿಂದ ಹೊರಬರಲು ಹಿಂದೇಟು ಹಾಕ್ತಿದ್ದಾರೆ. ಅಲ್ಲದೆ ಮಳೆ ಜನರ ಕೆಲಸ ಕಾರ್ಯಕ್ಕೆ ಅಡ್ಡಿಯಾಗ್ತಾ ಇದೆ. ಇನ್ನು ಗಣೇಶ ಹಬ್ಬದ ಸಂಭ್ರಮವನ್ನು ಕೂಡ ಮಳೆ ಕಳೆದುಕೊಂಡಿದೆ. ಬೀದರ್ನಲ್ಲಿ ಸುರಿದಂತ ಮಳೆ ನಾರಾಯಣಪುರ ಹಳ್ಳ ತುಂಬಿ ಹರಿತಾ ಇದೆ. ಔರಾ ತಾಲೂಕಿನ ಸೇತುವೆಗಳ ಮೇಲೆ ಭಾರಿ ನೀರು ಹರಿತಾ ಇದೆ. ಇದರಿಂದಾಗಿ ದಾಟಿ ಸೇತುವೆ ಜಲಾವೃತಗೊಂಡಿದ್ದು ಸಂಪರ್ಕ ಕಡಿತವಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಶಾಲಾ ಆವರಣವೊಂದು ಜಲಾವೃತಗೊಂಡಿದೆ. ಹುಮ್ನಾಬಾದ್ ತಾಲೂಕಿನ ಸಿದಬದಂಗಿ ಗ್ರಾಮದಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲಾ ಆವರಣ ನೀರಿನಿಂದ ತುಂಬಿ ಹೋಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಪರದಾಡುವಂತಾಯಿತು. ಬೀದರ್ ಜಿಲ್ಲೆಯಾದ್ಯಂತ ಸುರಿದಂತಹ ಮಳೆ ರೈತರಲ್ಲಿ ಆತಂಕವನ್ನೇ ಸೃಷ್ಟಿಸಿದೆ. ಭಾಲ್ಕಿ ಹಾಗೂ ಔರಾ ತಾಲೂಕಿನಲ್ಲಿ ಮಳೆಯಿಂದಾಗಿ ಕಟಾವಿಗೆ ಬಂದಿದ್ದಂತಹ ಹೆಸರು ಉದ್ದು ಸಂಪೂರ್ಣ ಹಾಳಾಗಿದೆ. ಇದರಿಂದ ಸಾಲ ಸೋಲ ಮಾಡಿದಂತಹ ಬಿತ್ತನೆ ಮಾಡಿದಂತಹ ಅನ್ನದಾತರು ಕಳವಳಗೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಕುಮಟಾ ತಾಲೂಕಿನ ಬರ್ಗಿ ಗ್ರಾಮದ ರಸ್ತೆಗಳಲ್ಲಿ ನೀರು ನಿಂತಿದೆ. ತಾಲೂಕಿನಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿಂದ ಗೆರಿಸೊಪ್ಪು ಡ್ಯಾಂನಿಂದ 13,192 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೊನ್ನಾವರ ತಾಲೂಕಿನ ಗೆರಿಸೊಪ್ಪದಲ್ಲಿರುವಂತಹ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 55 ಮೀಟರ್ ಇದ್ದು ಇಂದು 3.55 ಮೀಟರ್ ಇದೆ. ಹುಬ್ಬಳ್ಳಿಯಲ್ಲಿ ನಿರಂತರ ಮಳೆಗೆ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಗಾರ್ಡನ್ಪೇಟೆ ಅಬ್ಬಾಸಲಿ ಚೌಕ್ ಬಳಿಯ ಮುಮ್ತಾಜ್ ವಡ್ಡು ಎಂಬುವರಿಗೆ ಸೇರಿದಂತ ಮನೆಯ ಗೋಡೆ ಕುಸಿತವಾಗಿದೆ. ಗೋಡೆ ಕುಸಿತ ಇದ್ದಂತೆ ಮನೆಯಿಂದ ಓಡಿ ಬಂದಂತಹ ಕುಟುಂಬಸ್ಥರು ಪ್ರಾಣ ಉಳಿಸಿಕೊಂಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಮಾತಾ ವೈಷ್ಣೋ ದೇವಿ ಯಾತ್ರೆಯನ್ನ ಸತತ 3ನೇ ದಿನವೂ ರದ್ದುಗೊಳಿಸಲಾಗಿದೆ. ವೈಷ್ಣೋ ದೇವಿ ಯಾತ್ರಾ ಮಾರ್ಗದಲ್ಲಿ ಭಾರೀ ಮಳೆಯಿಂದಾಗಿ ಭೂಕುಸಿತ ಉಂಟಾಗಿರುವುದರಿಂದ ಯಾತ್ರೆಯನ್ನು ರದ್ದುಗೊಳಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಂಟಾದಂತಹ ಪ್ರವಾಹದಿಂದಾಗಿ ತಾವಿ ಸೇತುವೆ ಕೊಚ್ಚಿ ಹೋಗಿದೆ. ಸೇತುವೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೂಡ ಹಾಳಾಗಿದೆ. ಕಾರೊಂದು ಸೇತುವೆ ಬಳಿ ಕೊಚ್ಚಿ ಬಂದಿದೆ. ಜಮ್ಮು ಕಾಶ್ಮೀರದಲ್ಲಿ ತಾವಿ ನದಿ ನಾನಾ ಅವಾಂತರಗಳನ್ನೇ ಸೃಷ್ಟಿಸಿದೆ. ಜಮ್ಮುವಿನಲ್ಲಿ ಹಲವು ಮನೆಗಳು, ಅಂಗಡಿಗಳಿಗೆ ಹಾನಿಯಾಗಿದೆ. ತಾವಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿದ್ರಿಂದ ಬೇಲಿಚರ್ನಾಕ್ ಪ್ರದೇಶದಲ್ಲಿ 35 ಮನೆಗಳು, 6 ಅಂಗಡಿಗಳಿಗೆ ಹಾನಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಬ್ಬರಿಸಿ ಬೊಬ್ಬರಿದಂತಹ ಜೇಲಂ ನದಿಯಿಂದಾಗಿ ತಣ್ಣಗಾಗಿದೆ. ಶ್ರೀನಗರದಲ್ಲಿ ನದಿಯ ನೀರಿನ ಮಟ್ಟ ಇಳಿಕೆಯಾಗಿದೆ. ಆದರೂ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದು ಇಂದು ಕಾಶ್ಮೀರದ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಿಗೆ ರಜೆ ಘೋಷಣೆ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ದೋಡಾದಲ್ಲಿ ದಿಢೀರ್ ಪ್ರವಾಹ ಹಾಗೂ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರತೀಯ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಹರಿಯುವ ನೀರಿನ ಅಡ್ಡಲಾಗಿ ಮರದ ದಿಮ್ಮೆ ಇಟ್ಟು ಹಿರಿಯರು ಮಕ್ಕಳನ್ನ ಸ್ಥಳಾಂತರಿಸಲಾಗುತ್ತದೆ. ಮೇಘ ಸ್ಫೋಟಕ್ಕೆ ಜಮ್ಮು ಕಾಶ್ಮೀರದ ದೋಡಾದ ಮನೆಗಳು, ದೇವಸ್ಥಾನಕ್ಕೆ ಪ್ರವಾಹದ ನೀರು ನುಗ್ಗಿದೆ. ಕಲ್ಲು ಮರದ ದಿಮ್ಮಿಗಳು ಮನೆಗಳ ತುಂಬೆಲ್ಲ ಪ್ರವಾಹದೊಂದಿಗೆ ನುಗ್ಗಿವೆ. ಇನ್ನು ಪ್ರವಾಹದಿಂದ ಗೋಪುರದವರೆಗೂ ದೇಗುಲ ಮುಳುಗಿದೆ. ಜಮ್ಮುವಿನಲ್ಲಿ ದಿಢೀರ್ ಪ್ರವಾಹ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿದೆ. ಹಲವಾರು ಮನೆ, ಅಂಗಡಿಗಳು ಕುಸಿದು ಬಿದ್ದಿದೆ. ಕಣ್ಣಾಯಿಸಿದೆಲ್ಲ ಬರೀ ನೀರೇ ಕಾಣಿಸ್ತಾ ಇದೆ. ಮಳೆ ಆರ್ಭಟದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಭಾರೀ ವರ್ಷಧಾರೆಯಿಂದಾಗಿ ಹಿಮಾಚಲ ಪ್ರದೇಶ ತತ್ತರಿಸಿ ಹೋಗಿದೆ. ಬನಾನದಲ್ಲಿ ಭೂಕುಸಿತ ಉಂಟಾಗಿದ್ದು ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಚಂಡೀಗಢ ಮನಾಲಿ ಹೆದ್ದಾರಿ ಬಂದ್ ಆಗಿದ್ದು ಪ್ರಯಾಣಿಕರು ಪರದಾಡುವಂತಾಗಿದೆ. ಹೆದ್ದಾರಿ ಕಾಮಗಾರಿ ಭರದಿಂದ ಸಾಗಿದೆ. ಜಲಪ್ರಳಯಕ್ಕೆ ಹಿಮಾಚಲ ಪ್ರದೇಶದ ಕುಲುವಿನಲ್ಲಿ ಭಾರೀ ಅನಾಹುತಗಳೇ ಸಂಭವಿಸಿದೆ. ಬೀಸ್ ನದಿಯ ರೌದ್ರಾವತಾರಕ್ಕೆ ಮೂಲಭೂತ ಸೌಕರ್ಯಗಳು ನಾಮಾವಶೇಷಗೊಂಡಿದೆ. ಚಂಡೀಗಢ ಮನಾಲಿ ಹೆದ್ದಾರಿಯ ಒಂದು ಭಾಗವೇ ಕೊಚ್ಚಿ ಹೋಗಿದೆ. ಇದರಿಂದ ಸಂಚಾರಕ್ಕೆ ಅಡ್ಡಿಯಾಗಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಧಾರಾಕಾರ ಮಳೆಯಿಂದಾಗಿ ಗಂಗಾ ನದಿಯ ನೀರಿನ ಮಟ್ಟ ಹೆಚ್ಚಳವಾಗಿದೆ. ನದಿ ತೀರಕ್ಕೆ ತೆರಳದಂತೆ ಜನರಿಗೆ ಸೂಚನೆ ನೀಡಲಾಗಿದ್ದು ನಮೋ ಘಾಟ್ ಬಿಕೋ ಅಂತಿದೆ. ತೆಲಂಗಾಣದಲ್ಲೂ ರಣಚಂಡಿ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ರಸ್ತೆಗಳು ನದಿಯಾಗಿ ಬದಲಾಗಿದೆ. ನೀರಿನಲ್ಲಿ ಕಾರುಗಳು ಕೊಚ್ಚಿ ಹೋಗಿದೆ. ನೂರಾರು ಮನೆಗಳಿಗೆ ಜಲಾಸುರ ಎಂಟ್ರಿ ಕೊಟ್ಟಿದ್ದು ನಿವಾಸಿಗಳು ಪರದಾಡಿದ್ದಾರೆ.